ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಕೊನೆಗೂ ರಿಲೀಫ್ ಸಿಕ್ಕಿದೆ. ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ನ್ಯಾಯಾಲಯ ನಿನ್ನೆಯಷ್ಟೇ ತನ್ನ ತೀರ್ಪನ್ನು ನೀಡಿತು. ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈ ತೀರ್ಪು ಆದೇಶ ಬಂತು. ಕೊನೆಗೂ 11 ದಿನದ ನಂತರದಲ್ಲಿ ಎಚ್ ಡಿ ರೇವಣ್ಣಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಷರತ್ತುಬದ್ಧ ಜಾಮೀನನ್ನ ನ್ಯಾಯಾಲಯ ಕೊಟ್ಟಿದೆ. ತನ್ನ ಆದೇಶದಲ್ಲಿ ಹೇಳಿದೆ, ಒಂದಷ್ಟು ಷರತ್ತುಗಳನ್ನು ಹಾಕಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ತೀರ್ಪನ್ನು ಕೊಡ್ತು. ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ 6 ದಿನಗಳಿಂದ ಇದ್ದಾರೆ. ಇವತ್ತಿಗೆ 7ನೇ ದಿನ. ಮೇ 4ರ ಸಂಜೆ ಎಚ್ ಡಿ ರೇವಣ್ಣ ಬಂಧಿಸಲಾಗಿತ್ತು. ಮೇ 8ರಂದು ಪರಪ್ಪನ ಅಗ್ರಹಾರ ಸೇರಿದ್ರು. ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿತ್ತು. 4 ದಿನಗಳು SIT ಕಸ್ಟಡಿಯಲ್ಲಿ ವಿಚಾರಣೆ ಆಯಿತು. ವಿಚಾರಣೆಯನ್ನು ಎದುರಿಸಿದ್ರು ರೇವಣ್ಣ. ಇದೀಗ ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕಳೆದ ಗುರುವಾರ ಜಾಮೀನು ಅರ್ಜಿಯ ವಿಚಾರಣೆ ಆಯಿತು. ಆ ವಿಚಾರಣೆಯ ಸಂದರ್ಭದಲ್ಲಿ ಇನ್ನಷ್ಟು ಸಮಯಾವಕಾಶ ಬೇಕು ಅಂತ SPP ಕೇಳ್ಕೊಂಡ್ರು. ಹಾಗಾಗಿ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಸೋಮವಾರ ಅಂದ್ರೆ ನಿನ್ನೆಗೆ ಮುಂದೂಡಲಾಯಿತು. ನಿನ್ನೆ ಬಹಳ ಸುದೀರ್ಘವಾದ ವಾದ ಪ್ರತಿವಾದಗಳು ನಡೆಯಿತು. ಒಂದು ಕಡೆಯಿಂದ SPP ಆಗಿರ್ಬೋದು, ಇನ್ನೊಂದು ಕಡೆಯಿಂದ ರೇವಣ್ಣ ಪರವಾದಂತಹ ವಕೀಲರಾಗಿರ್ಬೋದು ವಾದ ಮಂಡನೆ ಮಾಡಿದ್ರು, ಪ್ರತಿವಾದವನ್ನು ಮಂಡನೆ ಮಾಡಿದ್ರು, ಆಕ್ಷೇಪಗಳನ್ನು ಎತ್ತಿದ್ರು. ಇದೆಲ್ಲವೂ ಆಯಿತು, ಸುದೀರ್ಘವಾಗಿ ಆಯಿತು. ಎಲ್ಲವನ್ನ ಆಲಿಸಿದಂಥ ಘನ ನ್ಯಾಯಾಲಯ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಮಾಡ್ತು. ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡ್ತು. ಒಂದಷ್ಟು ಷರತ್ತುಗಳನ್ನು ಕೂಡ ಕಂಡೀಷನಲ್ ಬೇಲನ್ನು ಕೊಡ್ತು. ಈ ಹಿಂದೆ ಒಂದು ಕಡೆಯಿಂದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ನಿರೀಕ್ಷಣಾ ಜಾಮೀನು ಅರ್ಜಿಯು ಕೂಡ ವಜಾ ಆಯಿತು. ಅದಾದ್ಮೇಲೆ ಈ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡಿದ್ರು. ಎಚ್ ಡಿ ರೇವಣ್ಣಗೆ ಕೋರ್ಟ್ನಿಂದ ಕಂಡೀಷನಲ್ ಬೇಲ್ ಸಿಕ್ಕಿದೆ. 8 ಷರತ್ತುಗಳನ್ನ ವಿಧಿಸಲಾಗಿದೆ. ನ್ಯಾಯಾಲಯ ವಿಧಿಸಿದೆ. ಏನಾ ಷರತ್ತುಗಳು? ಆ 8 ಷರತ್ತುಗಳು ಯಾವುದು? ಕಂಡೀಷನ್ ಬೇಲ್. ಯಾವ ಕಾರಣಕ್ಕೂ ದೇಶ ಬಿಟ್ಟು ಹೋಗಬಾರ್ದು. ಮಗ ಹೋಗಿದಾರಲ್ಲ ಪ್ರಜ್ವಲ್ ರೇವಣ್ಣ, ಆ ತರ ಹೋಗಬಾರ್ದು. 2ನೇ ಕಂಡೀಷನ್, ಕೇಸ್ ಆಗಿರುವ KR ನಗರಕ್ಕೂ ಹೋಗಬಾರ್ದು. ಸಾಕ್ಷ್ಯನಾಶ ಮಾಡ್ತಾರೆ, ಪ್ರಭಾವ ಬೀರ್ತಾರೆ ಅನ್ನೋ ಹಿನ್ನೆಲೆ. 3ನೇ ಕಂಡೀಷನ್, SIT ತನಿಖೆಗೆ ಸೂಕ್ತ ಸಹಕಾರವನ್ನು ಕೊಡಬೇಕು, ಕೋಆಪರೇಟ್ ಮಾಡಬೇಕು. ಯಾವುದೇ ರೀತಿಯ ಸಾಕ್ಷ್ಯ ನಾಶ ಮಾಡಬಾರದು. ವೆರಿ ಇಂಪಾರ್ಟೆಂಟ್. ದೂರುದಾರರು ಅಥವಾ ಸಂತ್ರಸ್ತೆಗೆ ಬೆದರಿಕೆ ಹಾಕಬಾರದು. ಬಾರ್ದು ಅಂತ ಹೇಳಿದ ತಕ್ಷಣ ಹಾಕಲ್ಲ ಅಂತ ಹೇಳೋದಕ್ಕಾಗತ್ತಾ? ಗೊತ್ತಿಲ್ಲ, ಏನ್ ಮಾಡ್ತಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 6ನೇದು, 5 ಲಕ್ಷ ರೂಪಾಯಿಯ ಒಂದು ಬಾಂಡ್ ಅನ್ನ ಇಡಬೇಕು. 2 ಶ್ಯೂರಿಟಿ ಒದಗಿಸಬೇಕು. ಇದೆಲ್ಲ ಮಾಮೂಲಿ. ತನಿಖಾಧಿಕಾರಿ ಕರೆದಾಗೆಲ್ಲ ವಿಚಾರಣೆಗೆ ಹಾಜರಾಗಬೇಕು. ಇದು ವೆರಿ ಇಂಪಾರ್ಟೆಂಟ್. 1ನೇದಾಗಿ ವಿದೇಶಕ್ಕೆ ಹೋಗಬಾರ್ದು. ಅವರ ಪಾಸ್ಪೋರ್ಟ್ ಅನ್ನ ಮುಟ್ಟುಗೋಲು ಹಾಕೊಳ್ತಾರೆ, ಎಲ್ಲೂ ಹೋಗದಂಗೆ. ಅದರ ಜೊತೆಗೆ KR ನಗರ ಎಲ್ಲಿ ಈ ಪ್ರಕರಣ ದಾಖಲಾಗಿದೆಯಲ್ಲ ಅಲ್ಲಿಗೂ ಅವರಿಗೆ ಎಂಟ್ರಿ ಇಲ್ಲ. ಒಂದು ಕಡೆಯಿಂದ ರೇವಣ್ಣ ಅವರ ಪರವಾದ ವಕೀಲರು ಕೂಡ ಇದನ್ನೇ ವಾದ ಮಂಡನೆ ಮಾಡಿದ್ರು. ನೋಡಿ ಸ್ವಾಮಿ, 4 ದಿನಗಳ ಕಾಲ SIT ಕಸ್ಟಡಿಗೆ ಕೊಟ್ಟಿದ್ರಿ. SIT ಕಸ್ಟಡಿಗೆ ಹೋಗಿದ್ರು ರೇವಣ್ಣ. ವಿಚಾರಣೆ ಆಗಿದೆ. ಅದಾದ ಬಳಿಕ SIT ತನ್ನ ಕಸ್ಟಡಿಗೆ ಕೇಳಲಿಲ್ಲ. ವಿಚಾರಣೆ ಇದೆ ಅಂತ ಕೇಳಿದ್ದಿದ್ರೆ ಕೊಡಬಹುದಾಗಿತ್ತು, ಆದ್ರೆ ಕೇಳಲಿಲ್ಲ. ಅವ್ರು ಕೇಳಿದ್ದು ನ್ಯಾಯಾಂಗ ಬಂಧನ. ನ್ಯಾಯಾಂಗ ಬಂಧನವೂ ಆಯ್ತು. ಈಗಲಾದ್ರೂ ಜಾಮೀನು ಕೊಡಿ, ಒಂದಷ್ಟು ಷರತ್ತುಗಳನ್ನು ಹಾಕಿ ಅಂತ ಕೇಳ್ಕೊಂಡಿದ್ರು. ನ್ಯಾಯಾಲಯ ಅದೇ ರೀತಿಯಾಗಿ ಷರತ್ತು ಕೊಟ್ಟಿದೆ. ಎಚ್ ಡಿ ರೇವಣ್ಣಗೆ ಜಾಮೀನು ಸಿಗುವುದಕ್ಕೆ ಕಾರಣಗಳು ಏನು? ಯಾವ ಗ್ರೌಂಡ್ಸ್ನ ಮೇಲೆ ಜಾಮೀನು ಸಿಕ್ಕಿದೆ ನೋಡಿ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಯಾವ ಗ್ರೌಂಡ್ಸ್ ನಲ್ಲಿ ಸಿಕ್ತು ಜಾಮೀನು ಅಂತ. CRPC 161ರ ಅಡಿ ಸಂತ್ರಸ್ತೆ ನೀಡಿದಂತ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆಯಲ್ಲಿ ರೇವಣ್ಣ ಅವರ ಹೆಸರು ಪ್ರಸ್ತಾಪ ಆಗಿಲ್ಲ. ರಿಮಾಂಡ್ ಅಪ್ಲಿಕೇಶನ್ 2 ಬಾರಿ ಸಲ್ಲಿಕೆ ಮಾಡಿದ್ರು. ಆದ್ರೆ ರಿಮಾಂಡ್ ಅಪ್ಲಿಕೇಶನ್ ನಲ್ಲೂ ಕೂಡ SIT ಸಲ್ಲಿಕೆ ಮಾಡಿದಂತಹ ಅಪ್ಲಿಕೇಶನ್ ನಲ್ಲಿ ಎಲ್ಲೂ ಕೂಡ ರೇವಣ್ಣ ಹೀಗ್ ಮಾಡಿದ್ದಾರೆ ಅಂತ ಸಂತ್ರಸ್ತೆ ಎಲ್ಲೂ ಹೇಳಿಲ್ಲ, ಉಲ್ಲೇಖ ಆಗಿಲ್ಲ. ಸಂತ್ರಸ್ತೆ ಕಿಡ್ನಾಪ್ ಅನ್ನೋದಕ್ಕೆ ಬಲವಾದ ಸಾಕ್ಷಿನೇ ಇಲ್ಲ. ತೀರ್ಪಿನಲ್ಲಿ ಈ ಬಗ್ಗೆ ಸ್ಪಷ್ಟವಾಗಿ ನ್ಯಾಯಾಧೀಶರು ಉಲ್ಲೇಖಿಸಿದ್ದಾರೆ. ಇದು ಪ್ರಮುಖ ಕಾರಣ ಆಗಿದ್ದು. ಯಾವ ಗ್ರೌಂಡ್ಸ್ ಮೇಲೆ ಕೊಟ್ಟರು ಜಾಮೀನು ಅಂದ್ರೆ ಈ ಗ್ರೌಂಡ್ಸ್ ನ ಮೇಲೆ. CRPC 161, 164ರ ಅಡಿಯಲ್ಲಿ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಬೇಕಾಗಿತ್ತು. ಯಾರದ್ದು? ಸಂತ್ರಸ್ತೆಯನ್ನು ರಕ್ಷಣೆ ಮಾಡಿದ್ರು ಅಂತ ಹೇಳಿದ್ರು. ರಕ್ಷಣೆ ಎಲ್ಲಿಂದ ಮಾಡಿದ್ರು ಅನ್ನೋದಕ್ಕೂ ಕೂಡ ಸ್ಪಷ್ಟತೆ ಇಲ್ಲ. ಜೊತೆಗೆ ರಕ್ಷಣೆ ಮಾಡಿದಂತ ಮನೆಯನ್ನ ಮಹಜರು ಮಾಡಿದ್ರ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಸಂತ್ರಸ್ತೆಯನ್ನು ಕರ್ಕೊಂಡು ಬಂದು 164ರ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕಾಗಿತ್ತು. ಮ್ಯಾಜಿಸ್ಟ್ರೇಟ್ ಮುಂದೆ ನಿಲ್ಲಿಸಬೇಕಾಗಿತ್ತು. ಲೈಂಗಿಕ ದೌರ್ಜನ್ಯದ ಕೇಸ್ ಇದು, ಅತ್ಯಾಚಾರದ ಕೇಸ್ ಇದು. ಇಷ್ಟೊಂದು ಗಂಭೀರ ಪ್ರಕರಣದಲ್ಲಿ 164 CRPC ಇದರ ಕೆಳಗಡೆ ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕು. ಆದ್ರೆ ದಾಖಲಿಸ್ಕೊಂಡ್ರ? ಇಲ್ಲ. 161ರಲ್ಲಿ ಹೇಳಿಕೆಯನ್ನು ದಾಖಲಿಸಿಕೊಂಡ್ರು, ಆಯ್ತು. CRPC 161 161ರಲ್ಲಿ ಹೇಳಿಕೆಯನ್ನು ದಾಖಲಿಸಿದಾಗ ಆ ಹೇಳಿಕೆಯಲ್ಲಿ ಏನಿದೆ ಅದನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಇಡಬೇಕಲ್ವಾ.
ಕೋರ್ಟಿನ ಮುಂದೆ ಇಡಬೇಕಲ್ಲ, ಅದನ್ನೇ ನ್ಯಾಯಾಧೀಶರು ಕೂಡ ಕೇಳಿದ್ರು. 161ನಲ್ಲಿ ಸಂತ್ರಸ್ತೆ ಕೊಟ್ಟಂತ ಹೇಳಿಕೆಯಲ್ಲಿ ರೇವಣ್ಣ ಅವರ ಹೆಸರು ಉಲ್ಲೇಖ ಇದೆಯಾ? ಇಲ್ಲ. ಸಂತ್ರಸ್ತೇನೆ ಇಲ್ಲ ಅಂದ ಮೇಲೆ ಬೇಲ್ ಕೊಡೋದಕ್ಕೆ ಸಮಸ್ಯೆ ಏನು ಅಂತ ವಾದ ಮಾಡಿದ್ರು. ರೇವಣ್ಣ ಬಂಧನದಿಂದ ಬೇಲ್ ಸಿಕ್ಕವನಿಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಬಂಧನ ಯಾವಾಗ ಆಯ್ತು, ಬೇಲ್ ಸಿಕ್ಕಿದ್ ಯಾವಾಗ, ಅಲ್ಲಿಯವರೆಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೀವು ನೋಡ್ತಾ ಇದ್ರಿ. ರೇವಣ್ಣ ಬಂಧನದಿಂದ ಬೇಲ್ ಸಿಕ್ಕವರೆಗೆ ಕಂಪ್ಲೀಟ್ ಡೀಟೇಲ್ಸ್ ಇದು. ಏಪ್ರಿಲ್ 22 ಹೊಳೆ ನರಸೀಪುರ ಟು ಜೈಲು ಪ್ರಜ್ವಲ್ ರದ್ದು ಎನ್ನಲಾದಂಥ ಒಂದು ವಿಡಿಯೋ 22ನೇ ತಾರೀಕು ಅಶ್ಲೀಲ ವಿಡಿಯೋಗಳು ವೈರಲ್ ಆಗ್ತವೆ. ಈ ಟೈಮ್ ಲೈನ್ ಅನ್ನು ಗಮನಿಸಬೇಕು. ಏಪ್ರಿಲ್ 22 ಡೇಟು. 25ನೇ ತಾರೀಕು ಏನಾಗುತ್ತೆ, ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಮಹಿಳಾ ಆಯೋಗ ಒಂದು ಪತ್ರ ಬರೆಯುತ್ತೆ. ತನಿಖೆ ನಡೆಸಿ ಇದರ ಬಗ್ಗೆ ಅಂತ. ಏಪ್ರಿಲ್ 27ನೇ ತಾರೀಕು ಅಂದ್ರೆ ಚುನಾವಣೆ ನಡೆದ ಮಾರನೇ ದಿನ ಮುಂಜಾನೆ 3 ಗಂಟೆ ಸುಮಾರಿಗೆ ಜರ್ಮನಿಗೆ ಪ್ರಜ್ವಲ್ ಪರಾರಿ ಆಗ್ತಾರೆ. ಪ್ರಜ್ವಲ್ ಎಲ್ಲಿದ್ದಾನೆ ಕೇಳಿದ್ವಲ್ಲ, 27ನೇ ತಾರೀಕು ಪರಾರಿ ಆದ. ಏಪ್ರಿಲ್ 28ಕ್ಕೆ ಎಚ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು FIR ದಾಖಲಾಗುತ್ತೆ, ಲೈಂಗಿಕ ದೌರ್ಜನ್ಯದ FIR. 28ನೇ ತಾರೀಕು ರಾಜ್ಯ ಸರ್ಕಾರ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡ್ತೀವಿ ಅಂತ ಹೇಳುತ್ತೆ ಮುತುವರ್ಜಿಯಲ್ಲಿ. ನಾಳೆನೇ ಒಂದು SIT ರಚನೆ ಮಾಡ್ತೀವಿ ಅಂತ. 29ನೇ ತಾರೀಕು ರೇವಣ್ಣ ಪ್ರಜ್ವಲ್ ವಿಚಾರಣೆಗೆ ಬರುವಂತೆ SIT ನೋಟಿಸ್ ಕೊಡುತ್ತೆ. ಮರುದಿನವೇ 28ನೇ ತಾರೀಕು SIT ರಚನೆ. ಇನ್ನೂ ಅಲ್ಲಿ ಸದಸ್ಯರನ್ನ ನೇಮಕ ಮಾಡಾಗಿರಲಿಲ್ಲ, ಅಷ್ಟು ಬೇಗ ಒಂದು ನೋಟಿಸ್. 29ನೇ ತಾರೀಕು ಪೆನ್ ಡ್ರೈವ್ ಪ್ರಕರಣದ ಸಂತ್ರಸ್ತೆ ಎನ್ನಲಾದ ಮಹಿಳೆಯನ್ನ ಕಿಡ್ನಾಪ್ ಮಾಡಲಾಗುತ್ತೆ. ಕಿಡ್ನಾಪ್ ಮಾಡಿದ್ ಯಾರು ಎತ್ತ ಅದೆಲ್ಲ ಕಂಪ್ಲೇಂಟ್ ಅಲ್ಲಿ ಬರುತ್ತೆ. ಮೇ 1ನೇ ತಾರೀಕು ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗುತ್ತೆ. ಇದು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾದಂತ ಕೇಸ್, ಮೊದಲ ಅತ್ಯಾಚಾರದ ಕೇಸ್. ಮೇ 2ನೇ ತಾರೀಕು ರೇವಣ್ಣ ವಿರುದ್ಧ ಸಂತ್ರಸ್ತೆ ಅಪಹರಣದ ಕೇಸ್ ದಾಖಲಾಗುತ್ತೆ. ಅಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ಗಳನ್ನು ಹಾಕಲಾಗುತ್ತೆ. ಮೇ 3ನೇ ತಾರೀಕು ನಿರೀಕ್ಷಣಾ ಜಾಮೀನಿಗೆ ಕೋರಿ ಅರ್ಜಿ ಸಲ್ಲಿಸ್ತಾರೆ ರೇವಣ್ಣ, ಅದು ವಜಾ ಆಗುತ್ತೆ 3ನೇ ತಾರೀಕು. ಅದ್ಯಾಕೆ ಹೇಳ್ತೀನಿ ಅದನ್ನ. ಮೇ 4ನೇ ತಾರೀಕು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ನೀಡುವುದಕ್ಕೆ ಕೋರ್ಟ್ ನಿರಾಕರಿಸುತ್ತೆ. 4ನೇ ತಾರೀಕು ಮಧ್ಯಂತರ ನಿರೀಕ್ಷಣಾ ಜಾಮೀನಿಗೆ ಒಂದು ಕಡೆಯಿಂದ ಅರ್ಜಿ ಹಾಕಿರ್ತಾರೆ ರೇವಣ್ಣ, ಅದನ್ನು ನಿರಾಕರಿಸುತ್ತೆ. ಯಾಕೆಂದ್ರೆ ನಾನ್ ಬೇಲೆಬಲ್ ಇದೆ, ಯಾಕೆ ಕೊಡಬೇಕು, ಅದನ್ನು ನೀವೇ ವಿಡ್ರಾ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಕೋರ್ಟ್. 4ನೇ ತಾರೀಕು ಶನಿವಾರ ಸಂಜೆ 6:45ಕ್ಕೆ ರೇವಣ್ಣ ವಶಕ್ಕೆ ಪಡಿತಾರೆ SIT ಪೊಲೀಸ್. ನಿರೀಕ್ಷಣಾ ಜಾಮೀನು ವಜಾ ಆದ ತಕ್ಷಣನೇ SIT ರೇವಣ್ಣ ಅವ್ರನ್ನ ವಶಕ್ಕೆ ಪಡೆಯುತ್ತೆ. ಇನ್ನು ಕೋರ್ಟ್ಗೆ ಹಾಜರುಪಡಿಸಿ ರೇವಣ್ಣ ಅವ್ರನ್ನ 4 ದಿನ ನಮ್ಮ ಕಸ್ಟಡಿಗೆ ಕೊಡಿ ಅಂತ SITಯ ಅಧಿಕಾರಿಗಳು ಕೇಳ್ತಾರೆ. ಕೋರ್ಟು ಕೂಡ 4 ದಿನಗಳ ಕಾಲ ರೇವಣ್ಣ ಅವರನ್ನ SIT ಕಸ್ಟಡಿಗೆ ವಹಿಸುತ್ತೆ. ಮೇ 7ನೇ ತಾರೀಕು ರೇವಣ್ಣ ಆರೋಗ್ಯದಲ್ಲಿ ಏರುಪೇರಾಯಿತು. ಆಸ್ಪತ್ರೆಗೆ ದಾಖಲಾದ್ರು, ಚಿಕಿತ್ಸೆಯನ್ನು ಪಡೆದ್ರು, ಎದೆ ಉರಿ ಅಂದ್ರು, ಹೊಟ್ಟೆ ನೋವು ಅಂದ್ರು, ಏನೋ ಅಂದ್ರು. ಆರೋಗ್ಯದಲ್ಲಿ ಬಹಳ ಸಮಸ್ಯೆ ಇದೆ ನನಗೆ ಅಂತ ಹೇಳ್ಕೊಂಡ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಮೇ 8ನೇ ತಾರೀಕು ರೇವಣ್ಣ ಕಸ್ಟಡಿ ಅಂತ್ಯ ಆಯಿತು. 7 ದಿನ ಬಂಧನಕ್ಕೆ ಕೋರ್ಟ್ ಒಪ್ಪಿಕೊಂಡು ನ್ಯಾಯಾಂಗ ಬಂಧನ ಅಂತ ಹೇಳಿತು. ಸೋಮವಾರಕ್ಕೆ, ಇದು ಮೇ 9ನೇ ತಾರೀಕು ಬೇಲರ್ಜಿ ವಿಚಾರಣೆ ಮುಂದೂಡಿತು. ಅಂದ್ರೆ ಮೊನ್ನೆ ಗುರುವಾರ ಬೇಲರ್ಜಿ ವಿಚಾರಣೆ ಬಂದಿತ್ತು, ರೆಗ್ಯುಲರ್ ಬೇಲ್ಗೆ ಬಂದಿತ್ತು. ಸೋಮವಾರ ಅಂತ ನಿನ್ನೆಗೆ ಅದನ್ನು ಮುಂದೂಡಲಾಗಿತ್ತು. ನಿನ್ನೆ ಒಂದು ಕಡೆಯಿಂದ ಬೇಲರ್ಜಿಯ ವಿಚಾರಣೆ ಆಯಿತು. ಇನ್ನು 10ನೇ ತಾರೀಕು ಹಿರಿಯೂರು ಗ್ರಾಮಾಂತರ ಪೊಲೀಸರು ದೇವರಾಜೇಗೌಡರನ್ನ ವಶಕ್ಕೆ ಪಡಿತಾರೆ. ಇವರ ಮೇಲೆ ಮತ್ತೊಂದು ಕೇಸ್ ದಾಖಲಾಗುತ್ತೆ ಹೊಳೆ ನರಸೀಪುರದಲ್ಲಿ. ಇದೇ ಪ್ಯಾರಲಲ್ ಆಗಿ ನಡೀತಾ ಇರುತ್ತೆ ಇದೆಲ್ಲವೂ. 11ನೇ ತಾರೀಕು ಹೊಳೆ ನರಸೀಪುರ ಪೊಲೀಸರಿಗೆ ದೇವರಾಜೇಗೌಡರನ್ನ ಹಸ್ತಾಂತರ ಮಾಡಲಾಗುತ್ತೆ ಹಿರಿಯೂರು ಗ್ರಾಮಾಂತರ ಪೊಲೀಸ್. ಇವ್ರನ್ನ ಅರೆಸ್ಟ್ ಮಾಡಿದ್ದು ಹಿರಿಯೂರು ಗ್ರಾಮಾಂತರ ಪೊಲೀಸ್. ಮೇ 12ಕ್ಕೆ ಪ್ರೀತಮ್ ಗೌಡ ಆಪ್ತ ಸೇರಿ ಇಬ್ಬರನ್ನ, ಅಂದ್ರೆ ನಿನ್ನೆ ಆಗಿರೋ ಘಟನೆ, ಒಂದು ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ SIT ಅಧಿಕಾರಿಗಳು. ಅದಕ್ಕೂ ಕಾರಣ ಇದೆ, ಮೊನ್ನೆ ವಶಕ್ಕೆ ಪಡೆದಿದ್ದು ನಿನ್ನೆ ಸುದ್ದಿ ಆಯಿತು. ಸಂತ್ರಸ್ತೆ ವೈರಲ್ ವಿಡಿಯೋದಿಂದ ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಆ ಸಂತ್ರಸ್ತೆಯೂ ಕೂಡ ಒಂದು ವಿಡಿಯೋವನ್ನು ಮಾಡಿದ್ದಾರೆ, ರೇವಣ್ಣ ಹಾಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ರೇವಣ್ಣ ಅವರಿಗೆ ಷರತ್ತುಬದ್ಧ ಜಾಮೀನು ನಿನ್ನೆ ಕೋರ್ಟ್ ಸಿಕ್ತು. ಇವಿಷ್ಟು ಟೈಮ್ ಲೈನ್ ಮೊದಲ ದಿನದಿಂದ ನಿನ್ನೆಯವರೆಗೆ ಏನೆಲ್ಲ ಆಯಿತು ಅಂತ ಭರತ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಭರತ್, ಕೊನೆಗೂ ಕೂಡ ಗುರುವಾರನೇ ಬೇಲ್ ಸಿಗಬೇಕಾಗಿತ್ತು, ಜಾಮೀನು ಸಿಗಬೇಕಾಗಿತ್ತು ಅಂತ ನಾವು ಪದೇ ಪದೇ ಹೇಳ್ತಾ ಇದ್ವಿ. ಆ ಗ್ರೌಂಡ್ಸ್ ಮೇಲೆ ಆಗ್ತಾ ಇತ್ತು. ನಿನ್ನೆ ಕೊನೆಗೂ ಜಾಮೀನು ಸಿಕ್ಕಿದೆ. ಮುಂದೇನು ಅಂತ, ಈ ತನಿಖೆ ಹಾದಿ ಮುಂದೆ ಹೇಗೆ ನಡೆಯುತ್ತೆ? ವಸುದೇವ್, ಏನು KR ನಗರದಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಶಾಸಕ ರೇವಣ್ಣ ಅವರನ್ನ SIT ಅಧಿಕಾರಿಗಳು ಬಂಧನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ 4 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸುವಂತಹ ಒಂದು ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮಾಡಿದ್ರು. ಅದಾದ ನಂತರದಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿತ್ತು. ಸೊ ಈ ಒಂದು ನ್ಯಾಯಾಂಗ ಬಂಧನದ 5 ದಿನಗಳ ನಂತರ ಏನು HD ರೇವಣ್ಣ ಅವರಿಗೆ ಒಂದು ಜಾಮೀನು ಮಂಜೂರಾಗಿರುವಂತದ್ದು,
ಅದರಲ್ಲೂ ಪ್ರಮುಖವಾಗಿ ಏನ್ ನಿನ್ನೆ ದಿನ ಈ ಒಂದು ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದೆ, ಅದು ಷರತ್ತುಬದ್ಧವಾಗಿ ಒಂದು ಜಾಮೀನನ್ನ ನೀಡಿ ಜನಪ್ರತಿನಿಧಿಗಳ ನ್ಯಾಯಾಲಯ ಆ ಒಂದು ಆದೇಶವನ್ನ ನೀಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಸುದೀರ್ಘವಾದಂತಹ ವಾದ ಮತ್ತು ಪ್ರತಿವಾದಗಳು ಒಂದು ನ್ಯಾಯಾಲಯದಲ್ಲಿ ನಡೆಯುತ್ತಿತ್ತು. ಅದರಲ್ಲೂ ಪ್ರಮುಖವಾಗಿ ಕೆಲವೊಂದು ಉಲ್ಲೇಖಗಳನ್ನು ಕೂಡ ಹಳೆಯ ಪ್ರಕರಣಗಳ ಒಂದು ನಿದರ್ಶನಗಳನ್ನು ಕೂಡ ನ್ಯಾಯಾಲಯದಲ್ಲಿ ನೀಡಲಾಗಿತ್ತು. ಸೊ ಇದೆಲ್ಲದರ ನಂತರ ಒಂದು ರೇವಣ್ಣನವರಿಗೆ ಒಂದು ಷರತ್ತುಬದ್ಧ ಜಾಮೀನನ್ನು ನೀಡಲಾಗಿದೆ. ಇಂದು ಅಂದ್ರೆ ಈ ಒಂದು ಜಾಮೀನು ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಅದರಲ್ಲೂ ಪ್ರಮುಖವಾಗಿ ಏನು ಜಾಮೀನಿಗೆ ಸಂಬಂಧಪಟ್ಟಂತೆ ಯಾರು ಶ್ಯೂರಿಟಿ ನೀಡುತ್ತಾರೆ, ಸೊ ಅವರ ಒಂದು ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನೇರವಾಗಿ ಈ ಒಂದು ಪ್ರತಿಯನ್ನ ತೆಗೆದುಕೊಂಡು ಹೋಗಿ ಜೈಲಾಧಿಕಾರಿಗಳೇ ನೀಡ್ತಾರೆ. ನಂತರ ಜೈಲಿನಿಂದ ಅಲ್ಲಿ ಪ್ರೊಸೀಜರ್ಗಳನ್ನ ಮುಗಿಸಿ ನಂತರ ರೇವಣ್ಣನವರನ್ನ ಬಿಡುಗಡೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದರ ಜೊತೆಯಾಗಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಏನು ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಅದರ ಜೊತೆಯಾಗಿ ಮತ್ತೊಮ್ಮೆ ರೇವಣ್ಣನವರನ್ನ ಒಂದು ವಿಚಾರಣೆಗೆ ಕರೆಸುವಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿರುವಂತದ್ದು. ಕಾರಣ ಏನು ಅಂದ್ರೆ ತನಿಖಾಧಿಕಾರಿಗಳ ಮುಂದೆ ರೇವಣ್ಣನವರು ಹಾಜರಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನ್ಯಾಯಾಲಯ ಏನು ಷರತ್ತನ್ನ ವಿಧಿಸಿದೆ. ಹಾಗಾಗಿ ನೇರವಾಗಿ ಅವರು ಕೂಡ ಈ ಒಂದು ತನಿಖೆಗೆ ಸಹಕಾರ ನೀಡ್ತಾರೆ, ಜೊತೆಗೆ ನೀಡಬೇಕಾಗುತ್ತೆ. ಹಾಗಾಗಿ ಮತ್ತೊಂದು ಕಡೆಯಲ್ಲಿ ಇವರ ಪುತ್ರ ಏನು ನಾಪತ್ತೆಯಾಗಿದ್ದಾರೆ, ಸೊ ಅವರ ಒಂದು ಕರೆತರುವಂತ ಒಂದು ಕೆಲಸವನ್ನು ಕೂಡ SIT ಅಧಿಕಾರಿಗಳು ಈಗಾಗಲೇ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಏನು ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಈಗಾಗಲೇ ಇಂದು ಬಿಡುಗಡೆ ಆಗ್ತಿರತಕ್ಕಂತಹ ರೇವಣ್ಣನವರನ್ನ ಸ್ವಾಗತ ಮಾಡಲು ಸಾಕಷ್ಟು JDS ಕಾರ್ಯಕರ್ತರಿರ್ಬೋದು ಮತ್ತು ಅವರ ಬೆಂಬಲಿಗರು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನ ಮುಂಭಾಗದಲ್ಲಿ ಸೇರಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಭರತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.